ಡೇಟಾ ಸೆಂಟರ್ಗಳ ಕೊರತೆ ಅತಿ ಹೆಚ್ಚು ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಕೊಲೊಕೇಶನ್ ಡೇಟಾ ಸೆಂಟರ್ಸ್ ಆಗ್ಬೋದು, ಲಾರ್ಜ್ ಎಂಟರ್ಪ್ರೈಸ್ ಡೇಟಾ ಸೆಂಟರ್ಸ್ಗೆ ಎಲ್ಲೂ ಸರ್ಕಾರದ ವತಿಯಿಂದ ಡೆಡಿಕೇಟೆಡ್ ಡೇಟಾ ಸೆಂಟರ್ ಪಾರ್ಕ್ ಅನ್ನ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಡೇಟಾ ಸೆಂಟರ್ ಪಾರ್ಕ್ ಕೊಡದೇ ಇರೋಂತ ಕಾರಣ ಅವರು ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಲ್ಯಾಂಡ್ ಆಗ್ಬೋದು, ಬೇರೆದಕ್ಕಾಗ್ಬೋದು ಅತಿ ಹೆಚ್ಚು ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ದೊಡ್ಡ ದೊಡ್ಡ ಎಂಟರ್ಪ್ರೈಸಸ್ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗುವಂತದ್ದು ಆಗ್ತಾ ಇದೆ. ಅತಿ ಹೆಚ್ಚು ಡೇಟಾ ಸೆಂಟರ್ಗಳು ದೇಶದಲ್ಲಿ ಮುಂಬೈಯಲ್ಲಿ 1ನೇ ಸ್ಥಾನ, ಹೈದರಾಬಾದ್ 2ನೇ ಸ್ಥಾನ, ಚೆನ್ನೈ 3ನೇ ಸ್ಥಾನ, ಡೆಲ್ಲಿ 4ನೇ ಸ್ಥಾನ, ಬೆಂಗಳೂರು ಇವತ್ತು ಡೇಟಾ ಸೆಂಟರ್ಗಳಲ್ಲಿ 5ನೇ ಸ್ಥಾನಕ್ಕೆ ಬಂದು ಕೂತಿದೆ. ಹಾಗಾಗಿ ನಾನು ಮಾನ್ಯ IT ಸಚಿವರನ್ನ ನಾನು ಕೇಳ್ಕೊಳ್ಳೋಂಥದ್ದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಆಗ್ಬೋದು, ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಆಗ್ಬೋದು, AI ಸಿಸ್ಟಮ್ಸ್ ಆಗ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗ್ಬೋದು, ಇದು ಎಲ್ಲದರಲ್ಲೂ ದೇಶದಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಈ ಎಲ್ಲದಕ್ಕೂ ಅತಿ ಹೆಚ್ಚು ಬೇಕಾಗಿರುವಂತದ್ದು ಲಾರ್ಜ್ ಡೇಟಾ ಸೆಂಟರ್ಸ್ ಬೇಕಾಗುತ್ತೆ. ಹಾಗಾಗಿ ಫುಲ್ ಸ್ಟ್ಯಾಕ್ ಡೇಟಾ ಸೆಂಟರ್ಸ್ಗೆ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದೊಡ್ಡಬಳ್ಳಾಪುರ ಏನು ನಾರ್ತ್ ಬೆಂಗಳೂರ ಭಾಗ ಆಗಿದೆ, ಇಲ್ಲಿ ಕ್ವಿನ್ ಸಿಟಿ ಅಂತ ಹೊಸ ಡೆವಲಪ್ಮೆಂಟ್ ಬರ್ತಾ ಇದೆ. KIDB ಇಂದ ಅತಿ ಹೆಚ್ಚು ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇದೆ. ಹಾಗಾಗಿ ದೊಡ್ಡ ಡೇಟಾ ಸೆಂಟರ್ಗಳ ಕನ್ಸ್ಟ್ರಕ್ಷನ್ಗೆ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ, ಅಲಿಬಾಬಾ, ಟೆನ್ಸೆಂಟ್, ಆರಕಲ್, ಆಪಲ್, NTT ಎಲ್ಲ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಇರೋದ್ರಿಂದ ಇಲ್ಲೇ ಅವ್ರ ಡೇಟಾ ಸೆಂಟರ್ಸ್ ಉಳಿಸ್ಕೊಬೇಕು. ಹಾಗಾಗಿ ಡೇಟಾ ಸೆಂಟರ್ ಪಾರ್ಕ್ ಅನ್ನ ದಯವಿಟ್ಟು ದೊಡ್ಡಬಳ್ಳಾಪುರಕ್ಕೆ ಒಂದು ಮಂಜೂರು ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನ ಮಾಡ್ತೀನಿ. ಅಧ್ಯಕ್ಷರೇ, ಧೀರಜ್ ಅವರು ಕೇಳುವಂತ ಪ್ರಶ್ನೆಗೆ ಅವರು ಸಾಕಷ್ಟು ಇದರಲ್ಲಿ ತಗೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 32 ಡೇಟಾ ಸೆಂಟರ್ ಖಾಸಗಿಯಾಗಿ ನಡೀತಾ ಇದೆ. ಅವ್ರ ಬೇಡಿಕೆ ಏನಿದೆ ಅಂದರೆ ಸರ್ಕಾರ ವತಿಯಿಂದನೂ ಕೂಡ ಡೇಟಾ ಸೆಂಟರ್ಸು ಆಗಬೇಕಂತ. ಇದಕ್ಕೆ ನಮ್ಮಲ್ಲಿ ಆಗಲೇ ಡೇಟಾ ಸೆಂಟರ್ ಪಾಲಿಸಿ ಇದೆ, ಅದನ್ನು ನಾವು ಪುನರ್ ಪರಿಶೀಲನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ಡೇಟಾ ಸೆಂಟರ್ಸ್ ಏನು ಅಧ್ಯಕ್ಷರೇ, ಇಟ್ಸ್ ಅ ನೆಸೆಸರಿ ಈವನ್. ನೀವು ಹೇಳ್ದಂಗೆ AI ಇರ್ಬೋದು, ಮಿಷಿನ್ ಲರ್ನಿಂಗ್ ಇರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸಿಗೆ ನಮಗೆ ಇದು ಡೇಟಾ ಸೆಂಟರ್ಸ್ಗಳು ಬೇಕಾಗುತ್ತೆ. ಬಟ್ ಡೇಟಾ ಸೆಂಟರ್ಸ್ ಆಲ್ಸೋ ಆರ್ ಹೆವಿ ವಾಟರ್ ಗಜ್ಲರ್ಸ್ ಆ್ಯಂಡ್ ಎನರ್ಜಿ ಗಜ್ಲರ್ಸ್ ಅಧ್ಯಕ್ಷರೇ. ಈಗ ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಮಾಡಬಹುದಾ ಅಂತ ಕೂಡ ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಿಂದಿನ ಡೇಟಾ ಸೆಂಟರ್ ಪಾಲಿಸಿ 2-3 ಇಯರ್ಸ್ ಓಲ್ಡ್ ಇದೆ, ಹಳೇದಿದೆ. ಸೊ ಈಗ ಬದಲಾವಣೆ ಆದಂಥ ತಂತ್ರಜ್ಞಾನಕ್ಕೆ ಸಸ್ಟೈನೇಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ಸು ಮಂಗಳೂರು ಮತ್ತು ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರಬಹುದು ಅಂದ್ಬಿಟ್ಟು ಖಾಸಗಿ ಕಂಪನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ, ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಆದರೆ ದೊಡ್ಡಬಳ್ಳಾಪುರಿಗೆ ವಿಶೇಷವಾಗಿ ಇವರು ಕೇಳ್ತಾ ಇರೋದು ಕ್ವಿನ್ ಸಿಟಿನಲ್ಲಿ ವಿ ಹ್ಯಾವ್ ಆಲ್ರೆಡಿ ಇಯರ್ ಮಾರ್ಕ್ ಲ್ಯಾಂಡಿನ ಕೊರತೆ ಇಲ್ಲ, ನಾವು ನಮ್ಮ ಪಾಲಿಸಿದು ಕೊರತೆ ಇಲ್ಲ. ಇನ್ನು ಹೆಚ್ಚು ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿ ಡೇಟಾ ಸೆಂಟರ್ಸ್ನ ಆದಷ್ಟು ಮಟ್ಟಿಗೆ ನಮ್ಮದು ಫೋಕಸ್ ಬಿಯಾಂಡ್ ಬೆಂಗಳೂರು ಇರೋದು. So we will ensure that as much data centers can be brought in. But ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾನ್ಸಂಟ್ರೇಷನ್ ವಾಟ್ ವಿಲ್ ಸೂಟ್ ಬೆಂಗಳೂರು ಇಸ್ ನಾಟ್ ಹೈಪರ್ ಸ್ಕೇಲ್. ಯಾಕಂದರೆ ನಮ್ಮಲ್ಲಿ ಪೋರ್ಟ್ ಇಲ್ಲ ಅಥವಾ ನಮಗೆ ನೀರಿನ ಕೊರತೆ ಇದು ಇದೆ. ಸ್ವಲ್ಪ ಸೀಸೈಡ್ ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಸೊ ಎಜ್ಜು ಮತ್ತು ಸ್ಮಾಲ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಡೇಟಾ ಸೆಂಟರ್ಸ್ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದೆ ರಾದರ್ ದೆನ್ ಹೈಪರ್ ಸ್ಕೇಲ್. ಸೊ ದಟ್ ಈಸ್ ಬಿಲೋ 10 megawatts ಆರ್ ಅಪ್ ಟು 40 megawatts. ಅಪ್ ಟು 40 megawattsಗಿಂತ ಹೆಚ್ಚೇನಿದೆ ಅದು ಹೈಪರ್ ಸ್ಕೇಲಿಗೆ ಬರುತ್ತೆ ಅಧ್ಯಕ್ಷರೇ. ಬಟ್ ವಿ ಆರ್ ಆನ್ ಇಟ್. ವಿ ವಿಲ್ ಎನ್ಶೋರ್ ದ್ಯಾಟ್ ನೀವು ಹೇಳ್ದಂಗೆ ಎಲ್ಲದರಲ್ಲೂ ನಾವು ನಂಬರ್ 1 ಇದ್ದೀವಿ ಅಧ್ಯಕ್ಷರೇ. ಸ್ಟಾರ್ಟಪ್ಸ್ನಲ್ಲಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿರ್ಬೋದು, FDIನಲ್ಲಿ ಕೂಡ ಈ ವರ್ಷ ನಾವು ನಂಬರ್ 1 ಇದ್ದೀವಿ. ಡೇಟಾ ಸೆಂಟರ್ಸ್ನಲ್ಲಿ ಇದನ್ನು ನಾವು ಯಾವ ರೀತಿ ಇನ್ನೂ ಹೆಚ್ಚು ಸಸ್ಟೈನೇಬಲ್ ಮಾಡಿಬಿಟ್ಟು ಒಂದು ಒಳ್ಳೆ ನೀತಿ ತಂದುಬಿಟ್ಟು ಇದನ್ನು ಕೂಡ ನಾವು ಆಕ್ಸಿಲರೇಟ್ ಮಾಡ್ತೀವಿ ಅಧ್ಯಕ್ಷರೇ. ಓಕೆ, ಇವರು ಏನು ಆಫ್ಶೋರ್ ಡೇಟಾ ಕೇಬಲ್ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರು. ಬಟ್ 2ನೇ ಸ್ಥಾನದಲ್ಲಿ ಹೈದರಾಬಾದೇ ಇದೆ ಸರ್, ಅದನ್ನು ಸಿಮಿಲರ್ ಟು ಬ್ಯಾಂಗ್ಳೂರ್. ಸೊ ನಾವು 5ನೇ ಸ್ಥಾನದಲ್ಲಿ ಇರೋದ್ರಿಂದ ನೀವೇನು ಹೊಸ ಪಾಲಿಸಿ ಮಾಡಬೇಕು ಅಂತ ತಾವು ಹೇಳಿದೀರಾ. ಈಗಾಗಲೇ ಗೂಗಲ್ದು ನಾವು ಮೀಡಿಯಾದಲ್ಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಗೂಗಲ್ ವಿಶಾಖಪಟ್ಟಣಂಗೆ ಹೋಯ್ತು ಅಂತ ಒಂದಿದೆ.
ಅದ್ರ ಜೊತೆಯಲ್ಲಿ ಅಮೆಝಾನ್ ವೆಬ್ ಸರ್ವಿಸಸ್ ಅಮೆಝಾನ್ದು ಸಹ 13 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಹೈದರಾಬಾದ್ 3 ಸೆಂಟರ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ದಾರೆ ಸರ್, ಹೈದರಾಬಾದ್ ಔಟ್ಸ್ಕರ್ಟ್ಸ್ ಅಲ್ಲಿ. ಇವತ್ತು ದೊಡ್ಡಬಳ್ಳಾಪುರನು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಆಗಿ ಬೆಳೆದಿರೋದ್ರಿಂದ ಹೈಪರ್ ಸ್ಕೇಲ್, ಯಾಕಂದ್ರೆ ಲಾರ್ಜ್ ಎಂಟರ್ಪ್ರೈಸಸ್ ಹೆಚ್ಚಿಗೆ ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ, ಪ್ಲಸ್ ಸೋಲಾರ್ ಪವರ್ ಅವೈಲಬಿಲಿಟಿನೂ ಜಾಸ್ತಿ ಇದೆ ದೊಡ್ಡಬಳ್ಳಾಪುರದಲ್ಲಿ. ಲ್ಯಾಂಡ್ ಅವೈಲಬಿಲಿಟಿನೂ ಆಲ್ಮೋಸ್ಟ್ 6000 acres ಅಕ್ವಿಸಿಷನ್ ಮಾಡಿರೋದ್ರಿಂದ ಇದನ್ನ ನಮಗೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ತಾವೇನು ಲೀಪು ಮತ್ತು ಸ್ಮಾಲ್ ಅಂಡ್ ಎಮರ್ಜಿಂಗ್ ಏನ್ ಕೊಡ್ತೀರಾ ಅಂತ ಹೇಳಿದೀರಾ, ದಯವಿಟ್ಟು ಆ ಲೀಪ್ ಬಿಯಾಂಡ್ ಬೆಂಗಳೂರು ಸ್ಕೀಮ್ ಅಡಿಯಲ್ಲೂ ಸಹ ದೊಡ್ಡಬಳ್ಳಾಪುರಕ್ಕೆ IT ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ತಾವು ನೀಡಬೇಕು ಅಂತ ಕೋರ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.